ಹಾಯ್ ಫ್ರೆಂಡ್ಸ್, ಇದು ಭಾನುವಾರ ಬೆಳಗ್ಗೆ ಅಮ್ಮನ ಮನೆಗೆ ಹೋಗಿದ್ವಿ. ನನಗೆ ಬೇರೆ ಮೈಗೆ ಹುಷಾರಿಲ್ಲ, ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸಿಚ್ಚು ಅಮ್ಮನ ಮನೇಲಿ ಚಿಕನ್ ತರಿಸಿದ್ರಲ್ವ, ಅದನ್ನು ಸ್ವಲ್ಪ ಲೇಸ್ ಚಿಕನ್ ಮಾಡ್ತೀನಿ, ಒಂದು 10 ಪೀಸಸ್ನ ಹಾಕಿ ಅಂದ್ಬಿಟ್ಟು ಅವಳು ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ಅವಳು ಮಾಡ್ತಾ ಇರೋದು ಫಸ್ಟ್ ಟೈಮ್ ಕೂಡ ಮಾಡ್ತಾ ಇರೋದು, ಹಾಗಾಗಿ ಅವಳು ಹೇಗೆ ಮಾಡ್ತಾಳೋ ಮಾಡಲಿ, ಅವಳು ಆಸೆಗೆ ಹಾಕಿ ಬೇಡ ಅನ್ನಬೇಕು ಅಂದ್ಬಿಟ್ಟು ಮಾಡಪ್ಪ ಅಂತ ಹೇಳಿದೆ. ಅವಳು ಈ ರೀತಿಯಾಗಿ ಚಿಕನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ, ಒಂದು ಮೊಟ್ಟೆ ಬಿಳಿ ಭಾಗ, ಸಾಂಬಾರು ಸೊಪ್ಪು ಮತ್ತು ನಿಂಬೆಹಣ್ಣನ್ನ ಹಿಂಡಿ ಮ್ಯಾಗ್ರೇಟ್ ಮಾಡಿ ಒಂದು 4 ಅವರ್ಸ್ ಇಟ್ಬಿಡ್ತಾಳೆ. ಅವಳು ಅದನ್ನು ನೆನೆಯೋದ್ರಲ್ಲಿ ಅಮ್ಮ ಅಡುಗೆ ಮಾಡಿದರು, ಚಿಕನ್ ಚಾಪ್ಸು, ಮುದ್ದೆ, ರೈಸ್ ಎಲ್ಲ. ಅದನ್ನೆಲ್ಲ ಊಟ ಮಾಡಿ ಫೈನಲಿ ಅವಳು 4 ಗಂಟೆಗೆ ಟೀ ಟೈಮ್ಗೆ ಕರಿತೀನಿ ಅಂದ್ಬಿಟ್ಟು ಬಂದಾಳೆ. ನೋಡ್ತಾ ಇರ್ಬೋದು, ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮೊದಲಿಗೆ 2 ಮೊಟ್ಟೆನ ಹೊಡೆದಾಕೊಂಡು ಚೆನ್ನಾಗಿ ಕಲಿಸ್ಕೊತಾಳೆ ಮೊಟ್ಟೆನ. ಅದಕ್ಕೆ ಚಿಕನ್ ಪೀಸಸ್ನ ಅದ್ದಿ ಏನು ಲೇಸ್ನ ಕೈಯಲ್ಲೇ ಕ್ರಷ್ ಮಾಡಿ ಇಟ್ಟಿದ್ದು. ನಾನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳಪ್ಪ ಅಂತ ಅವಳು ಕೇಳಲಿಲ್ಲ, ಇರಲಿ ಅವಳು ಇಷ್ಟ ಬಂದಂಗೆ ಮಾಡಲಿ ಅಂತ ಸುಮ್ಮನಾದೆ. ಫೈನಲಿ ಈ ಥರ ಮಾಡಿದ್ದು ಚೆನ್ನಾಗಿ ಬಂದಿತ್ತು. ಈ ಊಟ ಮುಗಿಸಿ ಮನೆಗೆ ಬರೋದ್ರಲ್ಲಿ ಬೆಳಗ್ಗೆ ಎಲ್ಲ ಒಣಗಾಕ್ಬಿಟ್ಟು ಹೋಗಿದ್ದೆ. ಒಣಮೆಣಸಿಗೆ, ಸಾಂಬಾರು ಬೀಜ, ಹುಚ್ಚಳಿ, ಇವನ್ನೆಲ್ಲ ಕೆಲವೊಂದು ಚಟ್ನಿ ಪುಡಿಗಳು, ಹಾಗೆ ಡಿಟಾಕ್ಸ್ ಡ್ರಿಂಕ್ ಪೌಡರ್ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಒಣಗಿಸ್ಬಿಟ್ಟು ಮಾಡಿದ್ರೆ ತುಂಬ ದಿನ ಬರುತ್ತೆ ಅಂದ್ಬಿಟ್ಟು ಒಣಗಾಕಿಟ್ಟಿದ್ದೆ. ಜೊತೆಗೆ ನಿನ್ನೆ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಈ ಭಾನುವಾರದ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ, ಬಾಯ್.